ವಿಧಾನಸಭೆ ಚುನಾವಣೆಗೂ ಮುನ್ನ ಡಿ.ಕೆ. ಶಿವಕುಮಾರ್ ಅವರು ಮೇಕೆದಾಟು ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಒಂದು ಮೆರವಣಿಗೆಯನ್ನ ಮಾಡಿದ್ರು, ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮವನ್ನ ಮಾಡಿದ್ರು. ಮ್ಯಾನಿಫೆಸ್ಟೋದಲ್ಲೂ ಕೂಡ ಇತ್ತು ಮೇಕೆದಾಟು ನಾವು ಮಾಡೇ ಮಾಡ್ತೀವಿ ಅಂತೇಳಿ. ಆದರೆ ಈಗ ತಮ್ಮದೇ ಮೈತ್ರಿಯ ಒಂದು ಪಕ್ಷ, ಅದರಲ್ಲೂ ತಮಿಳುನಾಡು ಇಂಡಿ ಒಕ್ಕೂಟದ ಒಂದು ಪಕ್ಷ ಈ ರೀತಿಯಾಗಿ ತಮ್ಮ ಮ್ಯಾನಿಫೆಸ್ಟೋದಲ್ಲಿ ಘೋಷಣೆ ಮಾಡಿದೆ. ಇಂಡಿ ಒಕ್ಕೂಟ ಗೆದ್ದಿದ್ದೆ ಆದರೆ ಮೇಕೆದಾಟು ಮಾಡೋದಕ್ಕೆ ಬಿಡೋದಿಲ್ಲ. ಬುಧವಾರ ಬಿಡುಗಡೆಗೊಳಿಸಿರುವಂತಹ ಒಂದು ಮ್ಯಾನಿಫೆಸ್ಟೋ, ಕಾವೇರಿಗೆ ಅಡ್ಡಲಾಗಿ ಕಟ್ಟುವಂತಹ ಮೇಕೆದಾಟು ಯೋಜನೆ, ಆ ಯೋಜನೆಯ ವಿಚಾರವಾಗಿ ತಮಿಳುನಾಡು ಈಗ ಖ್ಯಾತೆ ತೆಗೆದಿದೆ. ಡಿ.ಕೆ. ಶಿವಕುಮಾರ್ ಅವರ ಒಂದು ಕನಸಿನ ಯೋಜನೆ ಮೇಕೆದಾಟು ಯೋಜನೆ. ಅವರದೇ ಮೈತ್ರಿ ಒಕ್ಕೂಟದ ಡಿ.ಎಂ.ಕೆ ತನ್ನ ಮ್ಯಾನಿಫೆಸ್ಟೋದಲ್ಲಿ ಕೃಷಿಗೆ ಸಂಬಂಧಪಟ್ಟಂತಹ ಒಂದು ಪ್ರಣಾಳಿಕೆಯಲ್ಲಿ ತಿಳಿಸಿದೆ, ಒಂದು ವೇಳೆ ಇಂಡಿ ಒಕ್ಕೂಟ ಗೆದ್ದಿದ್ದೆ ಆದರೆ ಮೇಕೆದಾಟು ಯೋಜನೆ ಮಾಡೋದಕ್ಕೆ ನಾವು ಬಿಡೋದಿಲ್ಲ ಅಂತೇಳಿ. ಹಾಗಾದ್ರೆ ಡಿ.ಕೆ. ಶಿವಕುಮಾರ್ ಅವರು ಈ ವಿಚಾರವಾಗಿ ಏನು ಹೇಳ್ತಾರೆ, ಕಾಂಗ್ರೆಸ್ನ ನಡೆ ಏನಾಗಿರುತ್ತೆ, ರಾಜ್ಯ ಸರ್ಕಾರ ಇದಕ್ಕೆ ಯಾವ ರೀತಿಯಾಗಿ ಪ್ರತಿಕ್ರಿಯೆ ಕೊಡುತ್ತೆ ಅನ್ನುವ ವಿಚಾರ ಈಗ ಕಾದು ನೋಡಬೇಕಾಗುತ್ತೆ. ಬುಧವಾರ ಬಿಡುಗಡೆಗೊಳಿಸಿರುವಂತಹ ತಮ್ಮ ಪ್ರಣಾಳಿಕೆಯಲ್ಲಿ ತಮಿಳುನಾಡು ಡಿ.ಎಂ.ಕೆ ಕಾವೇರಿಗೆ ಅಡ್ಡಲಾಗಿ ಕಟ್ಟುವಂತಹ ಮೇಕೆದಾಟು ಯೋಜನೆ ಏನಿದೆ, ಡ್ಯಾಮ್ ಏನಿದೆ, ಅದನ್ನು ನಾವು ಇಂಡಿ ಒಕ್ಕೂಟ ಗೆದ್ದಿದ್ದೆ ಆದರೆ ಅದನ್ನು ಕಟ್ಟೋದಕ್ಕೆ ಬಿಡೋದಿಲ್ಲ, ಆ ಯೋಜನೆಗೆ ತಡೆ ಹಿಡಿಯಲಾಗುತ್ತೆ ಅಂತ ಹೇಳಿ ಘಂಟಾಘೋಷವಾಗಿ ಪ್ರಣಾಳಿಕೆಯಲ್ಲಿ ತಿಳಿಸಿದ್ದಾರೆ, ನೇರವಾಗಿ ತಿಳಿಸಿದ್ದಾರೆ. ಕಾವೇರಿಗೆ ಅಡ್ಡಲಾಗಿ ಡ್ಯಾಮ್ ಕಟ್ಟಲು ಬಿಡಲ್ಲ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಏನು ಹೇಳ್ತಾರೆ ಈ ವಿಚಾರವಾಗಿ, ಮೇಕೆದಾಟು ಯೋಜನೆಯನ್ನ ಚಾಲನೆ ಕೊಡಬೇಕು ಅಂತ ಹೇಳಿ ಆ ಭಾಗಕ್ಕೆ ತೆರಳಿ, ಕೂಡಲ ಸಂಗಮದ ಬಳಿ ತೆರಳಿ ಅಲ್ಲಿ ನದಿಯಲ್ಲಿ ಸ್ನಾನ ಮಾಡಿ ಅಲ್ಲಿಂದ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ಕೂಡ ಮಾಡಲಾಗಿತ್ತು. ಅಂದು ಚುನಾವಣೆಗೂ ಮುನ್ನ ಈಗ ಅವರದ್ದೇ ಒಕ್ಕೂಟ, ಇಂಡಿ ಒಕ್ಕೂಟದ ಡಿ.ಎಂ.ಕೆ ತನ್ನ ಮ್ಯಾನಿಫೆಸ್ಟೋ ಅಂದರೆ ಪ್ರಣಾಳಿಕೆಯಲ್ಲಿ, ಚುನಾವಣಾ ಪ್ರಣಾಳಿಕೆಯಲ್ಲಿ ಕೃಷಿಗೆ ಸಂಬಂಧಪಟ್ಟಂಥ ಒಂದು ಪ್ಯಾರಾಗ್ರಾಫ್ನಲ್ಲಿ ಇದನ್ನು ಮೆನ್ಷನ್ ಮಾಡಿದ್ದಾರೆ. ಮೇಕೆದಾಟು ಯೋಜನೆಗೆ ಡಿ.ಎಂ.ಕೆ ಖ್ಯಾತಿಯನ್ನ ತೆಗೆದಿದೆ. ಡಿ.ಎಂ.ಕೆ ಖ್ಯಾತಿಗೆ ಡಿ.ಕೆ. ಶಿವಕುಮಾರ್ ಅವರು ಏನು ಪ್ರತಿಕ್ರಿಯೆ ಕೊಡ್ತಾರೆ ಅಂತೇಳಿ ಕಾದು ನೋಡಬೇಕು. ಕಾಂಗ್ರೆಸ್ನ ನಾಯಕರು ಯಾವ ರೀತಿಯಾಗಿ ಇದಕ್ಕೆ ಪ್ರತಿಕ್ರಿಯೆ, ನೋಡಿ ಎರಡು ದೃಶ್ಯಾವಳಿ ನಿಮಗೆ ನಾವು ತೋರಿಸ್ತಾ ಇದ್ದೀವಿ. ನಾನು ಆಗಲೇ ಹೇಳ್ತಾ ಇದ್ದೆ, ಇದೇ ದೃಶ್ಯಾವಳಿ ಡಿ.ಕೆ. ಶಿವಕುಮಾರ್ ಅವರು ಕಾವೇರಿ ನದಿಯಲ್ಲಿ ಕೂಡಲ ಸಂಗಮದ ಬಳಿ ಸ್ನಾನ ಮಾಡಿ ಪೂಜೆ ಮಾಡಿ ಮೇಕೆದಾಟು ಯೋಜನೆ ಮಾಡಿಯೇ ಸಿದ್ಧ ಅಂತ ಹೇಳಿ ಹೋರಾಟಕ್ಕೆ ಧುಮುಕಿದ್ರು, ಪೂಜೆ ಮಾಡಿ ಹೋರಾಟಕ್ಕೆ ಧುಮುಕಿದ್ರು. ಅದು ಅಂದಿನ ದೃಶ್ಯಾವಳಿ. ಇವತ್ತು ಇಂಡಿ ಒಕ್ಕೂಟದ ಒಂದು ಪಕ್ಷ ಡಿ.ಎಂ.ಕೆ ತಮಿಳುನಾಡಿನಲ್ಲಿ ಚುನಾವಣಾ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದೆ. ಆ ಪ್ರಣಾಳಿಕೆಯಲ್ಲಿ ತಿಳಿಸಿದೆ, ಮೇಕೆದಾಟು ಯೋಜನೆ ತಡೆ ಹಿಡಿತೀವಿ, ಇಂಡಿ ಒಕ್ಕೂಟ ಗೆದ್ದಿದ್ದೆ ಆದರೆ ಅಂತ ಘಂಟಾಘೋಷವಾಗಿ ಪ್ರಣಾಳಿಕೆಯಲ್ಲಿ ತಿಳಿಸಿದ್ದಾರೆ.